ಹಾಯ್ ಫ್ರೆಂಡ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಒಂದು ಶಿವರಾತ್ರಿಗೆ, ಮಹಾಶಿವರಾತ್ರಿಗೆ ಒಂದು ಸೂಪರ್ ಡೂಪರ್ ಶಿವನಿಗೆ ಹತ್ರವಾದಂಥ ರಂಗೋಲಿ ತೊಗೊಬಂದಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಶಂಕು ಮೇಲೆ ಶಿವಲಿಂಗನ ಬಿಡಿಸ್ತಾ ಇದ್ದೀನಿ ನಾನು. ಇದು 7 4 ಚುಕ್ಕಿ, ಮಧ್ಯೆ ಚುಕ್ಕಿ ಇಡೋದು ನೋಡು. ಶಂಕುನ ಬಿಡಿಸಾಯಿತು. ಇವಾಗ ಶಿವಲಿಂಗನ ಬಿಡಿಸ್ಕೊಳ್ಳೋಣ. ಶಿವಲಿಂಗನ ನೋಡಿ ಈ ರೀತಿ ಬಿಡಿಸ್ಬಿಟ್ಟು ಶಿವಲಿಂಗಕ್ಕೆ ಒಂದು ತಾವರೆ ಹೂವನ್ನು ಮೇಲೆ ಕೂರಿಸ್ತಿದ್ದೀನಿ ನಾನು. ತಾವರೆ ಹೂವು ಇಡ್ತೀನಿ. ಶಿವಂಗೆ ತಾವರೆ ಹೂವು ಅಂದರೆ ತುಂಬ ಪ್ರಿಯ ಅಂತೆ. ಪ್ರಿಯವಾದ ಹೂವು ಅಂದರೆ ತಾವರೆ ಹೂವು ಅಂತ ಹೇಳ್ತಾರೆ, ಕಮಲ. ಅದಕ್ಕೋಸ್ಕರ ನಾನು ಒಂದು ತಾವರೆ ಹೂವು ಇಡ್ತಾಯಿದ್ದೀನಿ. ಇವಾಗ ತ್ರಿಶೂಲ, ಶಿವನಿಗೆ ಕೈಯಲ್ಲಿ ತ್ರಿಶೂಲ ಇರುತ್ತೆ ಅಲ್ವಾ, ಅದಕ್ಕೆ ಒಂದು ತ್ರಿಶೂಲನ ಬಿಡಿಸ್ತಾ ಇದ್ದೀನಿ. ಆ ಕಡೆ ಈ ಕಡೆ 2 ತ್ರಿಶೂಲನ ಹಾಕ್ತಿದ್ದೀನಿ ನಾನು. ನೋಡ್ತಾ ಇರ್ಬೋದು ಯಾವ ರೀತಿ ಹಾಕ್ತಿದ್ದೀನಿ ಅಂತ. ಫ್ರೆಂಡ್ಸ್, ನೀವು ಈ ಶಿವರಾತ್ರಿ ಹಬ್ಬಕ್ಕೆ ನೀವು ಕೂಡ ಈ ಥರ ರಂಗೋಲಿ ಹಾಕಿ ಶಿವನಿಗೆ ಪ್ರಿಯರವಾದ ರಂಗೋಲಿ ಅಂತ ಅಂದರೆ ದೇವ್ರ ಪೂಜೆಗೆ ಎಲ್ಲರೂ ರಂಗೋಲಿ ಮೂಲಕ ಎಲ್ಲ ನೆಲ ಸಾರಿಸಿ ನೀಟ್ ಮಾಡಿಕೊಂಡು ರಂಗೋಲಿನ ಹಾಕ್ತಾರೆ. ಅದಕ್ಕೋಸ್ಕರ ನಾನು ಈ ಶಿವರಾತ್ರಿಗೆ ಈ ರಂಗೋಲಿ ಹಾಕ್ಬೇಕಂತ ನಿಮ್ಮ ಮುಂದೆ ಎಲ್ಲರಿಗೂ ಶೇರ್ ಮಾಡ್ತಿದ್ದೀನಿ. ಶಿವನಿಗೆ ಮುಖಣ್ಣ ಅಂತ ಹೆಸ್ರಲ್ವ, ಅದಕ್ಕೆ 3 ಕಣ್ಣುಗಳುಳ್ಳ ಶಿವ ಅಂತ ಹೇಳ್ತಾರಲ್ವ, ಅದಕ್ಕೆ ಆ ಥರ ಹಾಕ್ತಿದ್ದೀನಿ. ಇವಾಗ ಬಣ್ಣ ತುಂಬೋಣ ಬನ್ನಿ. ನನ್ನ ಹತ್ರ ಕಲರ್ಸ್ ಎಲ್ಲ ಕಡಿಮೆ ಇತ್ತು, ಹಂಗಾಗಿ ನಾನು ಸ್ವಲ್ಪ ಕಲರ್ಸ್ ಹಾಕ್ತಿದ್ದೀನಿ ಅಷ್ಟೇ. ಕಲರ್ಸ್ ಎಲ್ಲ ಖಾಲಿ ಆಗಿದೆ. ನಾನು ಹಬ್ಬಕ್ಕೆ ಕಲರ್ಸ್ ತರಿಸ್ಬೇಕು. ತಾವರೆ ಹೂವಿಗೆ ನಾನೊಂದು ಕಲರ್ ಅದನ್ನು ಮಿಕ್ಸ್ ಕಲರ್ ಕಡಿಮೆ ಇರೋದ್ರಿಂದ ಮಿಕ್ಸ್ ಕಲರ್ ಕೊಡ್ತಿದ್ದೀನಿ ಅಷ್ಟೇ. ಕಲರ್ ತುಂಬ ಕಡಿಮೆ ಇತ್ತು. ಶಂಕುಗೆ ಒಂದು ಬ್ಲೂ ಕಲರ್ ಮತ್ತು ನನ್ನ ಹತ್ರ ಅದು 2 ಕಲರ್ಸ್ ಇದ್ದಿದ್ದು, 3 ಕಲರ್ಸ್ ಇದ್ದಿದ್ದು ಅಷ್ಟೇ. ಅದಕ್ಕೋಸ್ಕರ ನಾನು ಅದರಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟು ಕಲರ್ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಯಾವ ಕಲರ್ಸ್ ಇದೆ, ನೀವು ಚೆನ್ನಾಗಿರೋ ಕಲರ್ಸ್ ಇದ್ದರೆ ಹಾಕಿ ಫ್ರೆಂಡ್ಸ್. ನನ್ನ ಹತ್ರ ಇಷ್ಟೇ ಕಲರ್ಸ್ ಇದ್ದಿದ್ದು, ಹಾಗಾಗಿ ನಾನು ಇಷ್ಟು ಕಲರ್ಸಲ್ಲೇ ಈ ರಂಗೋಲಿಗೆ ಬಣ್ಣ ತುಂಬ್ತಾ ಇದ್ದೀನಿ ನಾನು. ನಿಮ್ಮ ಹತ್ರ ತುಂಬ ಚೆನ್ನಾಗಿರೋ ಬ್ರೈಟ್ ಕಲರ್ಸ್ ಇದ್ರೇ ಹಾಕಿ, ತುಂಬ ನೀಟಾಗಿ ಇನ್ನೂ ಸಖತ್ತಾಗಿ ಕಾಣ್ತಿದೆ. ನನ್ನ ಹತ್ರ ನೋಡಿ ಬಣ್ಣ ಇಲ್ಲದ ಕಾರಣ ನಾನು ಕುಂಕುಮ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕಲರ್ಸ್ ಇರಲಿಲ್ಲ, ಹಾಗಾಗಿ ಆ ಥರ ಮಾಡ್ತಿದ್ದೀನಿ ಅಷ್ಟೇ. ನಿಮ್ಮ ಹತ್ರ ಕಲರ್ಸ್ ಇದ್ದರೆ ಕಲರ್ಸ್ ಹಾಕಿ. ಓಕೆ ಫ್ರೆಂಡ್ಸ್, ಶಿವನಿಗೆ ಈ ರಾತ್ರಿ ಅಂದರೆ ಶಿವರಾತ್ರಿ ದಿವಸ, ನಾವು ಹಬ್ಬದ ದಿವಸ ಈ ರಂಗೋಲಿ ಹಾಕಿ ನಾವೆಲ್ಲ ಶಿವನ ಭಕ್ತಿಗೆ ಮೆಚ್ಚುಗೆ ಪಡೆದು ನಮ್ಮ ವರಗಳನ್ನು ಕೇಳ್ಕೊಳ್ಳೋಣ. ನಮ್ಮ ವರಗಳನ್ನ ಆ ಶಿವ ಈಡೇರಿಸಿ ಅಂತ ಈ ಚಾನಲ್ನ ತಪ್ಪದೆ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇದಕ್ಕೆ ಇವಾಗ ನೋಡಿ ಕುಂಕುಮ ಭಂಡಾರ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಕಲರ್ಸ್ ಇರಲಿಲ್ಲ, ಹಾಗಾಗಿ ನಾನು ಈ ಥರ ಮಾಡಿದೆ. ನಿಮ್ಮ ಹತ್ರ ಕಲರ್ಸ್ ಇದ್ದರೆ ಈ ಥರ ನೀಟಾಗಿ ಕಲರ್ಸ್ ಹಾಕಿ, ಇನ್ನು ಚೆನ್ನಾಗಿ ಬರುತ್ತೆ ರಂಗೋಲಿ. ಮಾತ್ರ ಇದು ತುಂಬ ಚೆನ್ನಾಗಿದೆ ರಂಗೋಲಿ, ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಈ ರಂಗೋಲಿ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಇದಕ್ಕೆ ಮೇಲೆ ಕೋಟಿಂಗ್ ಕೊಡ್ತಿದ್ದೀನಿ, ಕಲರ್ಸ್ ಎಲ್ಲ ಬಿದ್ದಿತ್ತಲ್ವ ಆ ಕಡೆ ಈ ಕಡೆ, ಹಾಗಾಗಿ ಮೇಲೆ ಮತ್ತೆ ರಂಗೋಲಿ ಮೂಲಕ ಕೋಟಿಂಗ್ ಕೊಡ್ತಿದ್ದೀನಿ. ನೀವು ಇನ್ನೂ ತುಂಬ ಚೆನ್ನಾಗಿರೋ ಕಲರ್ಸ್ ಹಾಕಿ, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇದೊಂದು ರಂಗೋಲಿ. ನನಗೆ ಇಷ್ಟವಾದ ರಂಗೋಲಿ ಇದು. ನಾನು ಹೋದ ವರ್ಷ ಕೂಡ ಇದೇ ಹಾಕಿದ್ದೆ ಶಿವರಾತ್ರಿಗೆ. ನಾನು ಅದಕ್ಕೆ ಈ ವರ್ಷ ಕೂಡ ಇದೇ ಹಾಕೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಈ ಒಂದು ವಿಡಿಯೋನ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅವರು ಕೂಡ ಶಿವರಾತ್ರಿಗೆ ಈ ರಂಗೋಲಿನ ಹಾಕಲಿ, ಶಿವನ ಭಕ್ತಿಗೆ ಪ್ರಿಯರಾಗಲಿ. ಶಿವನ ಭಕ್ತಿ ಈ ರಂಗೋಲಿ ಮೆಚ್ಚಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸಲಿ ಅನ್ನೋ ಕಾರಣಕ್ಕೆ ಅನ್ಕೋತಿದ್ದೀನಿ. ನಿಮ್ಮ ಅಂದರೆ ರಂಗೋಲಿಗೆ ಏನು ಮೆಚ್ಚಲ್ಲ, ಬಟ್ ನಿಮ್ಮ ಭಕ್ತಿಗೆ ಮೆಚ್ಚುತ್ತಾನೆ ಶಿವ. ಇದು ಒಂದು ಸಣ್ಣದು. ಥ್ಯಾಂಕ್ ಫಾರ್ ವಾಚಿಂಗ್.